जय श्री कृष्ण जय श्री राधे श्री गुरुभ्यो नमः हरि ओम ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवम् उपास्महे ओम नमो भगवते वासुदेवाय नमः ओम त्र्यंबकं यजामहे सुगंधिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् ओम ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಬಹಳಷ್ಟು ಜನಕ್ಕೆ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂಗೆ ವ್ಯತ್ಯಾಸಗಳು ಕಾಣುತ್ತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುತ್ತೆ, BP ವೇರಿಯೇಷನ್ ಆಗುವಂಥದ್ದು, ಸಾಕಷ್ಟು ಬೇರೆ ಬೇರೆ ರೀತಿಯ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಇದ್ದಕ್ಕಿದ್ದಾಗೆ ಬರುತ್ತೆ. ಅವಾಗೆಲ್ಲ ಏನು ಮಾಡಬೇಕು ಅನ್ನೋ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ತಂತ್ರದ ಜೊತೆಗೆ ಒಂದು ಮಂತ್ರವನ್ನು ಕೂಡ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ತಪ್ಪದಲ್ಲೇ ನೋಡಿ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿ ಅವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಬಹಳಷ್ಟು ಜನಕ್ಕೆ ಮೆಡಿಸಿನ್ ತಗೊಳ್ತಾ ಇರ್ತಾರೆ, ಆದರೆ ಕಾಯಿಲೆ ಕಡಿಮೆ ಆಗ್ತಾ ಇರಲ್ಲ. ಆಮೇಲೆ ಏನು ಅಂತ ರೋಗದ ಲಕ್ಷಣಗಳು ಕೂಡ ಕೆಲವೊಂದು ಸಲ ಗೊತ್ತಾಗಲ್ಲ. ಅವಾಗೆಲ್ಲ ಏನು ಮಾಡಬಹುದು, ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಹಲವು ತಂತ್ರಗಳಲ್ಲಿ ಇದು ಕೂಡ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ತಂತ್ರ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ 48 ತುಂಬೆ ಹೂಗಳನ್ನು 48 ದಿನ, ಅಂದರೆ ಸೋಮವಾರದಿಂದ ಪ್ರಾರಂಭ ಮಾಡಿ 48 ತುಂಬೆ ಹೂಗಳು ಪ್ರತಿ ದಿವಸ 48 ದಿನ ಆ ವ್ಯಕ್ತಿಯ ಹೆಸರಲ್ಲಿ ಕೊಡ್ತಾ ಬಂದರೆ ಆ ವ್ಯಕ್ತಿ ತಗೊಳ್ತಕ್ಕಂಥ ಔಷಧಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ದೀರ್ಘಕಾಲದ ಅನಾರೋಗ್ಯ ಬರ್ತಕ್ಕಂಥದ್ದು ಕರ್ಮದ ಆಧಾರಿತವಾಗಿ, ಸಣ್ಣ ಪುಟ್ಟ ಇನ್ಫೆಕ್ಷನ್ಸು ಈ ಥರದ್ದು ಯಾವುದೇ ಇದ್ರೂ ಕೂಡ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸೋಮವಾರದಿಂದ ಪ್ರಾರಂಭ ಮಾಡಿ ಪ್ರತಿ ದಿವಸ 48 ತುಂಬೆ ಹೂಗಳು 48 ದಿನ ಶಿವನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು. ಮತ್ತು ಪ್ರತಿ ಸೋಮವಾರ ಆ 48 ದಿನದವರೆಗೆ ಎಷ್ಟು ಸೋಮವಾರಗಳು ಬರುತ್ತೋ ಆ ವ್ಯಕ್ತಿಯ ಹೆಸರಿನಲ್ಲಿ ಶಿವನ ದೇವಸ್ಥಾನಕ್ಕೆ ಹಾಲನ್ನು ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ಬಹಳ ಶಕ್ತಿಶಾಲಿಯಾಗಿ ವರ್ಕ್ ಆಗುತ್ತೆ. ಆಮೇಲೆ ಪ್ರತಿ ದಿವಸನೂ ಕೂಡ ಕಡಿಮೆ ಅಂದ್ರೂ 27 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ತಾ ಆ ವ್ಯಕ್ತಿಗೆ ಔಷಧಿಯನ್ನು ಕೊಡ್ತಕ್ಕಂಥದ್ದು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ. ಮಹಾಮೃತ್ಯುಂಜಯ ಮಂತ್ರ ಪ್ರತಿ ದಿವಸನೂ ಕೂಡ 27 ಬಾರಿ ಹೇಳಿ ಅವರು ತಗೊಳ್ತಕ್ಕಂಥ ಔಷಧಿ ಅಥವಾ ಟಾನಿಕ್ಕು ಮಾತ್ರೆಗಳನ್ನು ಕೈಯಲ್ಲಿ ಹಿಡಿದು 27 ಬಾರಿ ಆ ಮಂತ್ರವನ್ನು ಹೇಳಿ ಮಹಾಮೃತ್ಯುಂಜಯ ಮಂತ್ರವನ್ನು ಆ ವ್ಯಕ್ತಿಗೆ ಕೊಡ್ತಾ ಬಂದರೆ ಕಾಯಿಲೆ ಖಂಡಿತ ಗುಣಮುಖ ಆಗುತ್ತೆ. ಅಕಸ್ಮಾತ್ ಯಾರಿಗಾದರೂ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಆ ವ್ಯಕ್ತಿಗೆ ಪ್ರತಿ ದಿವಸನೂ ಕೂಡ ಬೆಳಗ್ಗೆ ಮತ್ತು ಸಂಜೆ 27 ಬಾರಿ ಕೇಳಿಸ್ತಕ್ಕಂಥದ್ದು ಅಥವಾ 108 ಬಾರಿ ಮಹಾಮೃತ್ಯುಂಜಯ ಮಂತ್ರ ಇರ್ತಕ್ಕಂಥದ್ದು ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಅದನ್ನು ಕೂಡ ಆ ವ್ಯಕ್ತಿಗೆ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ ಕೇಳಿಸೋದ್ರಿಂದ ಯಾವುದೇ ರೀತಿಯ ರೋಗದ ಪರಿಣಾಮಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು. ಮತ್ತು ಶಿವನ ದೇವಸ್ಥಾನಕ್ಕೆ ಹೋದಾಗ ಕೂಡ ಕಡಿಮೆ ಅಂದ್ರೂ 11 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳಿ ಬರ್ತಕ್ಕಂಥದ್ದು ಬಹಳ ಒಳ್ಳೆಯದು, ಬಹಳ ಶಕ್ತಿಶಾಲಿಯಾಗಿ ವರ್ಕ್ ಆಗುತ್ತೆ. ತಪ್ಪುದಲೇನೆ ಯಾರಿಗಾದರೂ ಅನಾರೋಗ್ಯ ಕಾಡ್ತಾ ಇದ್ದರೆ ಈ ಒಂದು ತಂತ್ರವನ್ನು ಮಾಡಿ ಮತ್ತು ಮಂತ್ರವನ್ನು ಹೇಳಿಕೊಂಡು ಔಷಧಿಯನ್ನು ಕೊಡಿ, ಆ ವ್ಯಕ್ತಿ ಖಂಡಿತ ಗುಣ ಆಗ್ತಾರೆ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್.